ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಬಂದ ಮಾರನೇ ದಿನ ಅಂದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಅದೆಲ್ಲ ನಿಮಗೆ ಗೊತ್ತಿದೆ. ಮಾತಾಡ್ತಾ ಒಂದು ವಿಚಾರ ಹೇಳಿದ್ರು, 2028ರ ಚುನಾವಣೆ ಇದೆಯಲ್ಲ ಅದ್ರ ಬಗ್ಗೆ ಒಂದಷ್ಟು ಮುನ್ಸೂಚನೆಯನ್ನ ಕೊಟ್ಟರು. 2028ರ ಚುನಾವಣೆಯನ್ನ ನಾವೆಷ್ಟು ಗಂಭೀರವಾಗಿ ಸ್ವೀಕಾರ ಮಾಡಿದೀವಿ ಅನ್ನುವಂಥ ವಿಚಾರಗಳು ಅವರು ಹೇಳಿದಂಥ ಮಾತುಗಳಿಂದಲೇ ಸ್ಪಷ್ಟ ಆಯಿತು. ಒಂದು ಮಾತನ್ನ ಹೇಳಿದ್ರು, ನನ್ನ ಹೋರಾಟ ಇನ್ನು ಮುಂದೆ ಆರಂಭ ಆಗುತ್ತೆ ಅನ್ನುವಂಥ ಒಂದು ಮಾತು. ಮತ್ತೆ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು, ಅದು ಇನ್ನೊಂದು 2 ವರ್ಷ ಅಷ್ಟೇನೆ, ಆದರೆ ನನ್ನ ರಾಜಕಾರಣ ಏನಿದ್ರು ಕೂಡ ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನ ಹೇಳುವ ಮೂಲಕ 28ರ ಚುನಾವಣೆ ಅವರ ಒಂದು ನೇತೃತ್ವದಲ್ಲೇ ನಡೆಯುತ್ತೆ ಅನ್ನುವಂಥ ಸೂಚನೆಯನ್ನ ಬಹಿರಂಗವಾಗಿ ಕೊಟ್ಟರು. ಅದಾಗಿ 24 ಗಂಟೆ ಕಳೆಯುವ ಮುನ್ನವೇ ಅಂದರೆ ಇವತ್ತು ಬೆಳಗ್ಗೆನೆ ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರದ JDS ನಾಯಕರ ಸಭೆಯನ್ನ JP ಭವನದಲ್ಲಿ ಕರೆದು ಹಲವು ಗಂಟೆಗಳ ಕಾಲ ಡಿಸ್ಕಷನ್ ನಡೆದಿದೆ. ಯಾಕೆ ಈ ವಿಚಾರ ಪ್ರಮುಖ ಆಗುತ್ತೆ ಅಂದರೆ, ನನ್ನ ಹೋರಾಟ ಇನ್ನು ಮುಂದೆ ಆರಂಭ ಅಂತ ಹೇಳಿದ್ರಲ್ಲ, ಆ ಹೋರಾಟದ ಭಾಗವಾಗಿ ಇವತ್ತು ಈ ಒಂದು ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿತು. ನಿಮ್ಗೆ ಗೊತ್ತಿರೋ ಹಾಗೆ ಹಿರಿಯೂರು ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿದ್ದಂತಹ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ಆ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಬರ್ತಾ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಚುನಾವಣಾ ಆಯೋಗ ಅದಕ್ಕೆ ಚುನಾವಣೆಯನ್ನ ದಿನಾಂಕವನ್ನ ಘೋಷಣೆ ಮಾಡಬಹುದು. ಈ ಹಿರಿಯೂರು ಕ್ಷೇತ್ರ ಇದೆಯಲ್ಲ, ನಮಗೆ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಶಾಸಕರೇ ನಮಗೆ ಒಳೆಯೇಟನ್ನ ಕೊಟ್ಟು ಆಡಳಿತಾರೂಢ ಕಾಂಗ್ರೆಸ್ ಮುಂದೆ ನಮಗೆ ಮುಜುಗರವನ್ನು ಉಂಟು ಮಾಡಿರಬಹುದು. ನಮ್ಮ ಮೈತ್ರಿ ಪಕ್ಷದ ಶಾಸಕರು ಕೂಡ ನಮಗೆ ಒಳೆಯೇಟನ್ನ ಕೊಟ್ಟಿರಬಹುದು. ಆದರೆ ಇದರಿಂದ ನಾವು ಧೃತಿಗೆಡೋದು ಬೇಡ. ಹಿರಿಯೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಸ್ಪರ್ಧೆ ಮಾಡಿಸಿ ಗೆಲ್ಲಿಸುವ ಮೂಲಕ ಒಂದು ವಿಧಾನ ಪರಿಷತ್ನ ಸ್ಥಾನವನ್ನು ನಾವು ಕಳ್ಕೊಂಡಿರ್ಬೋದು ಅಂದರೆ ನಾವು ಸೋತಿರಬಹುದು. ಆದರೆ ಒಂದು MLA ಸ್ಥಾನವನ್ನು ನಾವು ಗೆದ್ದು ತೋರಿಸೋಣ. ಈ ಮೂಲಕ ನಮ್ಮ ಪಕ್ಷ ನೆಲ ಕಚ್ಚಿಲ್ಲ, 28ರ ಚುನಾವಣೆಗೆ ಸನ್ನದ್ಧವಾಗಿದೆ ಅನ್ನೋದ ತೋರಿಸುವಂಥ ಮೆಸೇಜನ್ನು ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಈ ಒಂದು ಬೈ ಎಲೆಕ್ಷನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಹಿಂದೆನೇ ಒಂದು ಡಿಸ್ಕಷನ್ ಆಯಿತು. ಹಿರಿಯೂರು ಕ್ಷೇತ್ರದ JDS ನಾಯಕರು ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ನಾನು ನಿಲ್ಲಿಸುವಂಥದ್ದು ಟಿಕೆಟನ್ನು ಅಮಿತ್ ಶಾ ಮೋದಿಯವ್ರ ಹತ್ರ ಮಾತಾಡಿ BJP ಕ್ಯಾಂಡಿಡೇಟ್ ಬದಲಿಗೆ NDA ಕ್ಯಾಂಡಿಡೇಟ್ ಆಗಿ ನಮ್ಮ ಪಕ್ಷದ ಒಬ್ಬ ಕ್ಯಾಂಡಿಡೇಟನ್ನು ನಿಲ್ಲಿಸ್ತೀನಿ, ಗೆಲ್ಲಿಸ್ಕೊಂಡು ಬರುವಂಥ ಭರವಸೆಯನ್ನು ನೀವು ಕೊಡಿ, ಅಲ್ಲಿಂದ ನಾನು ಟಿಕೆಟ್ ತರ್ತೀನಿ ಅನ್ನುವಂಥ ಮಾತನ್ನ ಕೇಳಿದ್ರು. ಖಂಡಿತವಾಗ್ಲೂ ನಾವು ಗೆಲ್ಸ್ಕೊಂಡ್ಬರ್ತೀವಿ ಅನ್ನುವಂಥ ಭರವಸೆಯನ್ನ ನಾಯಕರು ಕೂಡ ಕೊಟ್ಟಿದ್ರು. ಈಗ ಅಲರ್ಟ್ ಆಗಿರುವಂಥ ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಇವತ್ತು ಸಭೆಯನ್ನ ಕರೆದ್ರು. ಸಭೆಯಲ್ಲಿ ಡಿಸ್ಕಷನ್ ಆಗಿದೆ. ನಮ್ಮ ಪಕ್ಷದಿಂದಲೇ NDA ಅಭ್ಯರ್ಥಿಯಾಗಿ ನಮ್ಮ JDS ಪಕ್ಷದಿಂದಲೇ ನಮ್ಮ ಅಭ್ಯರ್ಥಿ ಸ್ಪರ್ಧೆಯನ್ನು ಮಾಡಲಿ, ಅದಕ್ಕೆ ಕ್ಯಾಂಡಿಡೇಟನ್ನು ಇಷ್ಟರಲ್ಲೇ ನಾವು ಅನೌನ್ಸನ್ನು ಮಾಡ್ತೀವಿ. ನೀವು ಈಗಲೇ ಕ್ಷೇತ್ರದಿಂದ ಯಾವಾಗ ಬೇಕಾದ್ರೂ ಚುನಾವಣೆ ದಿನಾಂಕ ಅನೌನ್ಸ್ ಆಗ್ಬೋದು. ನೀವು ಈಗಲೇ ಅಲರ್ಟ್ ಆಗಿ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿ ನಾವು ಒಂದು ಸ್ಥಾನವನ್ನು ಗೆದ್ದು ತೋರಿಸೋಣ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿರಿಯೂರಿನ JDS ನಾಯಕರು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾಕೆ ಇದ್ರ ಮೇಲೆ JDSಗೆ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಅಂತ ಅನ್ನುವಂಥ ಲೆಕ್ಕಾಚಾರವನ್ನು ನೋಡೋದಾದರೆ, JDS ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಗೆಲುವು ಸ್ವಲ್ಪ ಕಷ್ಟನೇ. ಆದರೆ ಮೈತ್ರಿ ಅಭ್ಯರ್ಥಿಯಾಗಿ NDA ಕ್ಯಾಂಡಿಡೇಟ್ ಆಗಿ JDS ಇಂದ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಗೆಲುವಿಗೆ ಸಾಕಷ್ಟು ಅವಕಾಶಗಳು ಇದೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಗೆದ್ದಿದ್ರು ಕೂಡ JDS ಇದೆಯಲ್ಲ, JDSನ ಪ್ರಾಬಲ್ಯ ಕೂಡ ಚೆನ್ನಾಗಿದೆ. ಕಳೆದ 2018ರ ಚುನಾವಣೆಯಲ್ಲಿ JDS ಅಭ್ಯರ್ಥಿ 42,000 ಓಟ್ಗಳನ್ನು ಪಡ್ಕೊಂಡಿದ್ರು. ಇನ್ನು 2023ರ ಚುನಾವಣೆಯಲ್ಲಿ 38,686 ಓಟ್ಗಳನ್ನು ಪಡ್ಕೊಂಡಿದ್ರು. ಇನ್ನು BJP ಅಭ್ಯರ್ಥಿ ಕೂಡ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಕೂಡ ಪಡ್ಕೊಂಡಿದ್ರು. ಈ ಒಂದು ಕಾರಣಕ್ಕೆ ಈ BJP JDS ಒಟ್ಟಾಗಿ ಒಂದು ಕ್ಯಾಂಡಿಡೇಟ್ನ ಇಳಿಸಿ, ಅದು BJPಯಿಂದ ಇಳಿಸಿ JDS ಅನ್ನು ಇಳಿಸಿ ಹೋರಾಟವನ್ನು ಮಾಡಿದ್ರೆ ಚುನಾವಣೆಯಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಇತ್ತೀಚೆಗೆ ಸುಮಾರು ಉಪಚುನಾವಣೆಗಳು ನಡೆದುವಲ್ಲ, ಮೈತ್ರಿ ಆದಮೇಲೆ ನಡೆದಂಥ ಎಲ್ಲ ಬಹುತೇಕ ಉಪಚುನಾವಣೆಗಳಲ್ಲಿ JDS BJPಗೆ ಸ್ಥಾನವನ್ನು ಬಿಟ್ಕೊಟ್ಟಿದೆ. ಅಭ್ಯರ್ಥಿಗಳನ್ನು ಕ್ಯಾಂಡಿಡೇಟ್ಗಳನ್ನ ನೀವೇ ಹಾಕಿ ಅಂತ. ಆದರೆ ಎಲ್ಲೂ ಕೂಡ ಗೆಲುವಾಗಿಲ್ಲ. ಆದರೆ ಈ ಬಾರಿ JDS ತನ್ನ ಕ್ಯಾಂಡಿಡೇಟನ್ನೇ ಹಾಕಿ, ತನ್ನ ಪಕ್ಷದ ಸಿಂಬಲಲ್ಲೇ ಒಬ್ಬ ಕ್ಯಾಂಡಿಡೇಟನ್ನು ಹಾಕಿ ಆತನನ್ನು ಗೆಲ್ಲಿಸುವ ಮೂಲಕ ಕಾರ್ಯಕರ್ತರಿಗೆ, ಮುಖಂಡರಿಗೆ
ಒಂದು ಶಕ್ತಿಯನ್ನು ಕೊಡುವಂಥದ್ದು. ಜೊತೆಗೆ ಪಕ್ಷ ಬಿದ್ದೇ ಹೋಯಿತು, ನೆಲ ಕಚ್ಚೋಗಿದೆ ಅನ್ನುವಂಥ ಟೀಕೆಯನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಗೂ ಕೂಡ ನಾವು ಬಿದ್ದಿದ್ದೇವೆ, ಆದರೆ ಮೇಲೇಳಕ್ಕೆ ನಮ್ಮ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ನಿಮ್ಮ ಒಂದು ಅಭಿಪ್ರಾಯ ಕಮೆಂಟನ್ನು ತಿಳಿಸಿ. ಸದ್ಯ ಆಡಳಿತಾರೂಢ ಕಾಂಗ್ರೆಸ್ ಇದೆ, DK ಶಿವಕುಮಾರ್ ಅಂತ ಒಂದು ಗಟ್ಟಿ ಪ್ರಬಲ ನಾಯಕತ್ವ ಇದೆ. ಇಂತಹ ಸಂದರ್ಭದಲ್ಲಿ ನಡೆಯುವಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದು ಅಷ್ಟು ಈಸಿನಾ? BJP NDA ಕ್ಯಾಂಡಿಡೇಟ್ ಆಗಿ BJPಯಿಂದ ಕ್ಯಾಂಡಿಡೇಟ್ ಹಾಕಿದ್ರೆ ಸುಲಭನಾ, ಅಥವಾ JDS ಇಂದ ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲುವಿಗೆ ಒಂದಷ್ಟು ಹತ್ತಿರಕ್ಕೆ ಬರ್ಬೋದಾ ಅಥವಾ ಗೆಲ್ಲಬಹುದಾ? ನಿಮ್ಮ ಕಮೆಂಟನ್ನು ತಿಳಿಸಿ. ನಮಸ್ಕಾರ.